ಈಗ ಫಾರ್ಮುಲಾ 17 ನಲ್ಲಿ ನಾನು ಸಿಂಪಲ್ ಪಾಸ್ಟ್ ಟೈಮ್ ಅಲ್ಲಿ ಹೆಂಗೆ ಮಾತಾಡೋದು, ಕ್ರಿಯಾಪದಗಳನ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಾರ್ಮುಲಾ ನಾವು 16 ಮತ್ತೆ 15, 14, 13 ಅಲ್ಲೆಲ್ಲ ಸಿಂಪಲ್ ಪ್ರೆಸೆಂಟ್ ಟೈಮ್ ಅನ್ನ ನೋಡಿದ್ವಿ. ಪಾಸ್ಟ್ ಟೈಮ್ ಅಲ್ಲಿ ನೋಡಿ, ಪಾಸ್ಟ್ ಟೈಮ್ ಅಲ್ಲಿ ಮಾತಾಡ್ಬೇಕಾದ್ರೆ, ಫ್ಯೂಚರ್ ಟೈಮ್ ಅಲ್ಲಿ ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಟೈಮ್ ರೆಫರೆನ್ಸ್ ಅನ್ನ ಕೊಡೋದು ತುಂಬಾ ಸೂಕ್ತ. ಯಾವಾಗ್ಲೂ ನೀವು ಟೈಮ್ ರೆಫರೆನ್ಸ್ ನ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ನಿಮ್ಗೆ ಇವಾಗ ನಾನು ಹೇಳ್ತೀನಿ ಐ ವೆಂಟ್ ಟು ಕಾಲೇಜ್ ಅಂತ ಹೇಳ್ತೀನಿ ಅಂದ್ರೆ ನಾನು ಕಾಲೇಜಿಗೆ ಹೋಗಿದ್ದೆ ಅಂತ ಹೇಳ್ತೀನಿ. ಯಾವಾಗ ಐ ವೆಂಟ್ ಟು ಕಾಲೇಜ್ ಅಂದ್ರೆ ನಾನು ಯಾವಾಗ ಕಾಲೇಜಿಗೆ ಹೋಗಿದ್ದೆ ಅನ್ನೋದು ಕ್ವಶನ್ ಆಗುತ್ತೆ. ಸೊ ಹಂಗಾಗಿ ನೀವು ಹೇಳ್ಬೇಕು ಐ ವೆಂಟ್ ಟು ಕಾಲೇಜ್ ಎಸ್ಟರ್ಡೇ ಅಂತ ಹೇಳ್ಬೇಕಾಗತ್ತೆ. ಐ ವೆಂಟ್ ಟು ಕಾಲೇಜ್ ಎಸ್ಟರ್ಡೇ ಅಂತ ಹೇಳಿದಾಗ ಏನಾಗುತ್ತೆ, ನಾನು ನಿನ್ನೆ ಕಾಲೇಜಿಗೆ ಹೋಗಿದ್ದೆ ಅಂತ ಅರ್ಥ ಆಗುತ್ತೆ. ಸೊ ಇವಾಗ ನಾನು ಐ ನಾನಿವಾಗ ಹೇಳ್ತೀನಿ ಐ ಏಟ್ ಅಂತ ಹೇಳ್ತೀನಿ ಅಂತ ಅನ್ಕೊಳ್ಳಿ. ಸೊ ಐ ಏಟ್ ಅಂದ್ರೆ ಯಾವಾಗ, ನಾ ತಿಂದೆ ಅಂತ ಹೇಳ್ತೀನಿ. ಸೊ ನಾನು ತಿಂದೆ ಅಂದ್ರೆ ಯಾವಾಗ ತಿಂದೆ ನಾನು. ಸೊ ಹಂಗಾಗಿ ಟೈಮ್ ರೆಫರೆನ್ಸ್ ನ ಕೊಡೋದು ತುಂಬಾ ಒಳ್ಳೇದು. ಕೆಲವು ಸಂದರ್ಭದಲ್ಲಿ ನಾವು ಟೈಮ್ ರೆಫರೆನ್ಸ್ ಕೊಡ್ಲಿಲ್ಲ ಅಂದ್ರೂ ಕಾಮನ್ ಸೆನ್ಸ್ ಅಲ್ಲಿ ಅದು ಗೊತ್ತಾಗತ್ತೆ, ಅದು ಯಾವ ಸಂದರ್ಭದಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ. ಒಂದೇ ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಸೊ ಈಗ ಓಕೆ, ಫಾರ್ಮುಲಾ 17 ತುಂಬಾ ಸಿಂಪಲ್ ಆಯ್ತಾ. ಇದು ಸಖತ್ ಸಿಂಪಲ್. ಪಾಸ್ಟ್ ಮತ್ತೆ ಫ್ಯೂಚರ್ ತುಂಬಾ ಸಿಂಪಲ್. ಓಕೆ, ಪ್ರೆಸೆಂಟ್ ಅಷ್ಟೇನೆ, ಅದು ಪಾಸಿಟಿವ್ ಸೆಂಟೆನ್ಸ್ ಬಂದಾಗ. ಇಲ್ಲಿ ನೋಡಿ, ಎಲ್ಲದಕ್ಕೂ ಇಲ್ಲಿ ಒಂದೇ. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ದೇ, ವಿ, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿ ಆದ್ರೂ ಎನಿ ಸಿಂಗ್ಯುಲರ್ ಒಬ್ಬ ವ್ಯಕ್ತಿ, ಹಿ ಅವನು, ಶಿ ಅವಳು, ರಘು ಒಬ್ಬ ವ್ಯಕ್ತಿ ಆದ V2 ಬರುತ್ತಷ್ಟೇ. V2 ಅಂದ್ರೆ ನಿಮಗೆ ಗೊತ್ತಿದೆ ಇವಾಗ V2 ಅಂದ್ರೆ ಏನು ಅಂತ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಗೋ, ವೆಂಟ್, ಗಾನ್, ಗೋಯಿಂಗ್ ಅಂತ ಹೇಳ್ತೀನಿ. ಸೊ ಇದು V1 ಆಗತ್ತೆ, ಇದು V2 ಆಗತ್ತೆ, ಇದು V3 ಆಗತ್ತೆ, ಇದು V4 ಆಗತ್ತೆ. ಗೋ ಅನ್ನೋದು V1, ವೆಂಟ್ ಅನ್ನೋದು V2, ಗೋನ್ ಅನ್ನೋದು V3, V4 ಅನ್ನೋದು ದ ಗೋಯಿಂಗ್ ಅಂತ ಆಗತ್ತೆ. ಸೊ ತುಂಬಾ ಸಿಂಪಲ್. ಗೋ, ವೆಂಟ್, ಗಾನ್, ಗೋಯಿಂಗ್ ಅಂತ ಆಗುತ್ತೆ ಅಲ್ವಾ. ಸೊ ಇದು ಸಿಂಪಲ್ ಆಗಿ ಈ ಫಾರ್ಮುಲಾ ಇದೆ. ಈಗ ನೆಕ್ಸ್ಟ್ ಹೋಗೋಣ, ಕೆಲವು ಸೆಂಟೆನ್ಸ್ಗಳನ್ನ ನೋಡ್ತಾ ಹೋಗೋಣ. ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ ಅಂತ ಹೇಳ್ತೀನಿ. ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ ಅಂತ. ಸೊ ಇಲ್ಲಿ ನೋಡಿ, ಗೋ ಅನ್ನೋದು ವರ್ಬ್ ಅಲ್ವಾ, ಅದಕ್ಕೆ V2 ಏನಾಯ್ತು, ವೆಂಟ್ ಆಯ್ತು. ಸೊ ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ ಅನ್ನೋದು ಏನಾಯ್ತು, ಟೈಮ್ ರೆಫರೆನ್ಸ್ ಆಯ್ತು. TR ಅಂತ ಬರೆದ್ರೆ ಟೈಮ್ ರೆಫರೆನ್ಸ್. ನಾನು ನಿನ್ನೆ ಸ್ಕೂಲಿಗೆ ಹೋಗಿದ್ದೆ. ಸೊ ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ. ಐ ಗೋ ಟು ಸ್ಕೂಲ್ ಎಸ್ಟರ್ಡೇ ಅಂತ ಹೇಳಿದ್ರೆ ಕೊಲೆ ಆಯ್ತು ಅಂತ. ಇಂಗ್ಲಿಷ್ದು ಕೊಲೆ ಆಯ್ತು, ಮಳೆ ಬರುತ್ತೆ. ಮಳೆ ಬಂತು ಅಂದ್ರೆ ಮೇಲ್ಗಡೆ ರೆನ್ ಮಾರ್ಟಿನ್ ಹತ್ತಿದ್ದಾರೆ ಅಂತ. ಸೊ ಯು ಕಂಪ್ಲೀಟೆಡ್, ಕಂಪ್ಲೀಟ್ ಅನ್ನೋದು V1. ಕಂಪ್ಲೀಟ್, ಕಂಪ್ಲೀಟೆಡ್, ಕಂಪ್ಲೀಟೆಡ್, ಕಂಪ್ಲೀಟಿಂಗ್ ಅಂತ ಬರುತ್ತೆ. V1, V2, V3, V4. ಈ ಕೆಳಗಡೆ ಇರೋ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಕಳಿಸಿ, ನಿಮ್ಮ ಊರು, ನೀವು ಏನ್ ಮಾಡ್ತಿದ್ದೀರಾ ಅಂತ. ಕಂಪ್ಲೀಟ್ ಡೈಲಿ ಯೂಸ್ ಮಾಡ್ತಕ್ಕಂಥ ಒಂದು ವರ್ಬ್ಸ್ ಲಿಸ್ಟ್ ಅನ್ನ ನಿಮಗೆ ನಾವು ಕಳಿಸ್ತೀವಿ. ಯು ಕಂಪ್ಲೀಟೆಡ್ ದಿ ಅಸೈನ್ಮೆಂಟ್ ಎಸ್ಟರ್ಡೇ. ಕಂಪ್ಲೀಟೆಡ್ ಅನ್ನೋದು V2 ಆಯ್ತು, ಎಸ್ಟರ್ಡೇ ಅನ್ನೋದು ಟೈಮ್ ರೆಫರೆನ್ಸ್ ಆಯ್ತು, ದ ಅಸೈನ್ಮೆಂಟ್ ಅನ್ನೋದು ಸಮಥಿಂಗ್ ಆಯ್ತು. ಸೊ ನೆಕ್ಸ್ಟ್, ದೇ ಪ್ಲೇಡ್, ಪ್ಲೇಡ್, ಪ್ಲೇಯಿಂಗ್ ಅಂತ ಬರುತ್ತೆ. ದೇ ಪ್ಲೇಡ್ ಕ್ರಿಕೆಟ್ ಇನ್ ದಿಸ್ ಈವ್ನಿಂಗ್. ದಿಸ್ ಈವ್ನಿಂಗ್ ಅಂದ್ರೆ ಇವತ್ತು ಸಾಯಂಕಾಲ ಅಂತ. ಅಂದ್ರೆ ನೀವ್ ಏನ್ ಅರ್ಥ ಮಾಡ್ಕೊಬೇಕು, ಈ ಸೆಂಟೆನ್ಸ್ ಅನ್ನು ಅವರು ರಾತ್ರಿ ಮಾತಾಡ್ತಿದ್ದಾರೆ ಅಂತ. ರಾತ್ರಿ ಒಂದು 9 ಗಂಟೆಲೋ 10 ಗಂಟೆಲೋ. ಸೊ ಯಾರೋ ಕಿಟಕಿ ಹೊಡೆದ್ ಬಿಟ್ಟಿದಾರಲ್ಲೋ ಅಂದ್ರೆ, ಓ ದೇ ಪ್ಲೇಡ್ ಕ್ರಿಕೆಟ್ ದಿಸ್ ಈವ್ನಿಂಗ್. ಅವರು ಕ್ರಿಕೆಟ್ ಆಟ ಆಡ್ತಾ ಇದ್ರು, ಮೋಸ್ಟ್ಲಿ ಅವರೇ ಹೊಡೆದಿರ್ಬೇಕು ಅನ್ನೋ ತರದಲ್ಲಿ. ಸೊ ವಿ ವಿಸಿಟೆಡ್, ವಿಸಿಟ್, ವಿಸಿಟೆಡ್, ವಿಸಿಟಿಂಗ್ ಅಂತ ಬರುತ್ತೆ. ವಿ ವಿಸಿಟೆಡ್ ದ ಮ್ಯೂಸಿಯಂ ಲಾಸ್ಟ್ ಸಂಡೇ ಅಂದ್ರೆ ಹೋದ ಭಾನುವಾರ. ಸೊ ಇದು ಟೈಮ್ ರೆಫರೆನ್ಸ್ ಆಯ್ತು. ವೆರಿ ಸಿಂಪಲ್, ಇದು ಟೈಮ್ ರೆಫರೆನ್ಸ್ ಆಯ್ತು. ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, V2ನೇ ಬರಬೇಕು. ಎಲ್ಲದಕ್ಕೂ V2 ಅಷ್ಟೇ ಇಲ್ಲಿ. ಸಖತ್ ಸಿಂಪಲ್.
ಕ್ಲೀನ್ಡ್ ದಿ ಕ್ಲಾಸ್ ರೂಮ್. ಕ್ಲೀನ್ಡ್ ಅನ್ನೋದೇನಾಯ್ತು, V2 ಆಯ್ತು. ದಿ ಕ್ಲಾಸ್ ರೂಮ್ ಅನ್ನೋದು ಸಮಥಿಂಗ್. ಲಾಸ್ಟ್ ವೀಕ್ ಅನ್ನೋದೇನಾಯ್ತು, ಟೈಮ್ ರೆಫರೆನ್ಸ್ ಆಯ್ತು. ಲಾಸ್ಟ್ ವೀಕ್ ಅನ್ನೋದು ನಮಗೆ ಟೈಮ್ ರೆಫರೆನ್ಸ್ ಆಯ್ತು. ಹಿ ವಾಚ್ಡ್ ಎ ಮೂವಿ. ವಾಚ್ಡ್ ಅನ್ನೋದೇನಾಯ್ತು, V2 ಆಯ್ತು. ಎ ಮೂವಿ ಸಮಥಿಂಗ್. ಲಾಸ್ಟ್ ನೈಟ್. ಲಾಸ್ಟ್ ನೈಟ್ ಅನ್ನೋದೇನಾಯ್ತು, ಟೈಮ್ ರೆಫರೆನ್ಸ್ ಆಯ್ತು. ಹಿ ವಾಚ್ಡ್ ಎ ಮೂವಿ ಲಾಸ್ಟ್ ನೈಟ್, ಅದು ಟೈಮ್ ರೆಫರೆನ್ಸ್ ಆಯ್ತು. ಶಿ ಕುಕ್ಡ್. ಕುಕ್ಡ್ ಅನ್ನೋದೇನಾಯ್ತು, V2 ಆಯ್ತು. ಡಿಲೀಶಿಯಸ್ ಫುಡ್ ಅನ್ನೋದು ಸಮಥಿಂಗ್ ಆಯ್ತು. ನೆಕ್ಸ್ಟ್ ಎಸ್ಟರ್ಡೇ ಅನ್ನೋದು ಟೈಮ್ ರೆಫರೆನ್ಸ್. ಅವಳು ನಿನ್ನೆ ಒಳ್ಳೆ ಫುಡ್ ನ ಕುಕ್ ಮಾಡಿದ್ಲು ಅಂತ. ರಘು ಬಾಟ್. ಬಾಟ್ ಅನ್ನೋದು V2. ಬೈ. ಬೈ ಅನ್ನೋದಕ್ಕೆ V2 ಫಾರ್ಮ್, ಪಾಸ್ಟ್ ಫಾರ್ಮ್ ಅದು. ಬೈ, ಬಾಟ್, ಬಾಟ್. ಸೊ ಬೈಯಿಂಗ್ ಅಂತ ಬರುತ್ತೆ. ಓಕೆ. ಸೊ ಬ್ರಿಂಗ್ ಆದ್ರೆ ಬ್ರಿಂಗ್, ಬ್ರಾಟ್, ಬ್ರಾಟ್, ಬ್ರಿಂಗಿಂಗ್ ಅಂತ ಬರುತ್ತೆ. ಸೊ ಐ ಏಟ್ ಬ್ರೇಕ್ಫಾಸ್ಟ್ ಎಟ್ 8 AM. 8. ಈಟ್ 8. V2 ಫಾರ್ಮ್ 8 ಆಗುತ್ತೆ. ಸೊ ನೆಕ್ಸ್ಟ್, ಯು ರೋಟ್ ಎ ಲೆಟರ್. ರೋಟ್, ನೆನ್ನೆ ಲೆಟರ್ ಬರ್ದಿದ್ದೆ. ಯು ರೋಟ್ ಎ ಲೆಟರ್ ಎಸ್ಟರ್ಡೇ. ಎಸ್ಟರ್ಡೇ ಅನ್ನೋದು ಏನಾಯ್ತು ಇಲ್ಲಿ, ಟೈಮ್ ರೆಫರೆನ್ಸ್ ಆಯ್ತು. ಯು ರೋಟ್ ಎ ಲೆಟರ್ ಎಸ್ಟರ್ಡೇ. ದೇ ಫಿನಿಶ್ಡ್ ದ ಪ್ರಾಜೆಕ್ಟ್. ಫಿನಿಶ್ಡ್ ಅನ್ನೋದು ಏನಾಯ್ತು, V2 ಆಯ್ತು. ದೇ ಫಿನಿಶ್ಡ್ ದ ಪ್ರಾಜೆಕ್ಟ್. ವಿ ಮೆಟ್ ಅವರ್ ಟೀಚರ್. ಮೆಟ್. ಸೊ ಮೀಟ್, V1. ಮೆಟ್ ಅನ್ನೋದೇನಾಯ್ತು, V2 ಆಯ್ತು. ವಿ ಮೆಟ್ ಅವರ್ ಟೀಚರ್. ಸರ್ ಇಲ್ಲಿ ಟೈಮ್ ರೆಫರೆನ್ಸ್ ಕೊಡ್ಲಿಲ್ವಲ್ಲ ಸರ್? ಹೆಂಗೆ ಅಂದ್ರೆ, ಇವಾಗ ನೀವು ಸ್ಕೂಲಿಗೆ ಹೋಗಿ ಬಂದಿದ್ದೀರಾ ಅನ್ನೋದು ಗೊತ್ತಿರುತ್ತೆ, ಆಯ್ತಾ? ಸೊ ನೀವು ನಿಮ್ ಫ್ರೆಂಡಿಗೆ ಹೇಳಿರ್ತೀರಾ, ನಮ್ ಹಳೆ ಸ್ಕೂಲಿಗೆ ಹೋಗ್ತಾ ಇದೀನಿ ಕಣೋ, ನೀನು ಬರ್ತೀಯಾ ಅಂತ. ಅವನೇನ್ ಹೇಳ್ತಾನೆ, ಇಲ್ಲ ನಾನು ಬಿಸಿ ಇದ್ದೀನಿ, ನೀ ಹೋಗ್ ಬಂದ್ಬಿಡು ಅಂತ ಹೇಳ್ತಾನೆ. ಸಾಯಂಕಾಲ ಸಿಗ್ತೀನಿ ಅಂತ. ಸಾಯಂಕಾಲ ಸಿಕ್ಕಿದಾಗ ವಿ ಮೆಟ್ ಅವರ್ ಟೀಚರ್. ಅವ್ನಿಗೆ ಗೊತ್ತಿದೆ ಅಲ್ವಾ, ನೀವು ಬೆಳಿಗ್ಗೆ ಸ್ಕೂಲಿಗೆ ಹೋಗಿರೋದು ಅವ್ನಿಗೆ ಗೊತ್ತಿದೆ. ಅಂತ ಸಂದರ್ಭದಲ್ಲಿ ಇದನ್ನ ಹೇಳ್ಬೋದು, ವಿ ಮೆಟ್ ಅವರ್ ಟೀಚರ್. ಹಿ ರೆಡ್ ಎ ಬುಕ್. ಸೊ ನೀವೇನ್ ಮಾಡ್ತೀರಾ, ಯಾರೋ ಮನೆಗೆ ಹೋಗಿರ್ತೀರಾ, ಅವ್ರ ಮಗಂಗ್ ಒಂದ್ ಬುಕ್ ಕೊಟ್ಬಿಟ್ಟು ಇದನ್ನ ಓದು, ನಾಳೆ ಬರ್ತೀನಿ ಅಂತ ಹೇಳ್ತೀರಾ. ಸೊ ನಾಳೆ ಸಾಯಂಕಾಲ ಹೋಗ್ತೀರಾ, ಅವ್ರ ಅಪ್ಪನೋ ಅಮ್ಮನೋ ಹಿ ರೆಡ್ ಎ ಬುಕ್, ಅವನು ಬುಕ್ ಓದಿದಾನೆ. ಅಂದ್ರೆ ಇಲ್ಲಿ ಸಂದರ್ಭ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅಂತ ಟೈಮಲ್ಲಿ ಟೈಮ್ ರೆಫರೆನ್ಸ್ ಕೊಡ್ಲಿಲ್ಲ ಅಂದ್ರು ಅದು ಕಾಮನ್ ಸೆನ್ಸು. ಶಿ ಸ್ಯಾಂಗ್ ಎ ಸಾಂಗ್. ಓಕೆ. ಸೊ ಎಲ್ಲರೂ ಬಲವಂತ ಮಾಡ್ತಾ ಇರ್ತಾರೆ ಅಲ್ಲಿ ಕೂತ್ಕೊಂಡು. ಓಕೆ. ಎಲ್ಲ ಸೇರ್ಕೊಂಡಿರ್ತಾರೆ, ಒಂದು ಫ್ಯಾಮಿಲಿ ಗೆಟ್ ಟುಗೆದರು. ಹಾಡೇಳು 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 ಅಂತ ಯಾರಿಗೋ ಹೇಳ್ತಾ ಇರ್ತಾರೆ. ಸೊ ಅವಳು, ಇಲ್ಲ ನಾನು ಹೇಳಲ್ಲ 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 ಅಂತ ಅವಳು ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಏನಾಗುತ್ತೆ, ನಿಮಗೇನೋ ಫೋನ್ ಬರುತ್ತೆ, ನೀವು ಹೊರಗಡೆ ಹೋಗ್ತೀರಾ. ನೀವು ಹೊರಗಡೆ ಹೋಗಿ ವಾಪಸ್ ಬರೋ ಹೊತ್ತಿಗೆ ಅವಳು ಹಾಡು ಹೇಳ್ಬಿಟ್ಟಿದ್ದಾಳೆ. ಆಗ ಯಾರೋ ಹೇಳ್ತಾರೆ, ಶಿ ಸ್ಯಾಂಗ್ ಎ ಸಾಂಗ್. ಅಂದ್ರೆ ಅವಳು ಹಾಡು ಹೇಳಿದ್ಲು ಅಂತ. ಅಂದ್ರೆ ನಿಮಗ್ ಗೊತ್ತು, ಎಲ್ರು ಹಾಡೇಳು ಹಾಡೇಳು ಅಂತ ಅಂತಿದ್ರು, ಅವಳಿಗೆ ಸಂದರ್ಭ ಗೊತ್ತಾಯ್ತು ನಿಮ್ಗೆ. ಹಂಗಾಗಿ ಟೈಮ್ ರೆಫರೆನ್ಸ್ ಇಲ್ಲ ಅಂದ್ರು ಆಗತ್ತೆ. ಸಿಂಗಿಗೆ V2 ಸ್ಯಾಂಗ್. ರಘು ಡ್ರೌ ದಿ ಕಾರ್. ರಘು ರಘು ಡ್ರೈವಿಂಗ್ ಮಾಡ್ಬೇಕು ಅಂತ ಇರ್ತಾನೆ. ಸೊ ನೀವೇನ್ ಮಾಡಿರ್ತೀರಾ, ಓಕೆ, ಕಾರ್ ಕೀ ಕೊಡ್ತೀರಾ. ಸೊ ಯಾರಿಗೋ ಹೇಳ್ತೀರಾ, ಅವ್ನ ಜೊತೆ ಕರ್ಕೊಂಡು ಹೋಗು ಅಂತ. ಅವ್ರು ಕರ್ಕೊಂಡು ಹೋದವ್ರು ಬಂದ್ಬಿಟ್ಟು ಹೇಳ್ತಾರೆ, ರಘು ಡ್ರೌ ದ ಕಾರ್. ಡ್ರೈವಿಗೆ V2. ಡ್ರೈವ್, ಡ್ರೋವ್, ರಿವನ್, ಡ್ರೈವಿಂಗ್ ಅಂತ ಬರುತ್ತೆ. ಸೊ ರಘು ಅಂಡ್ ಪವನ್ ಹೆಲ್ಪ್ಡ್ ದೇರ್ ಫ್ರೆಂಡ್. ಸೊ ಅವರು ಹೆಲ್ಪ್ ಮಾಡಿದ್ರು ಅವ್ರ ಫ್ರೆಂಡಿಗೆ. ಸೊ ಯಾವಾಗ, ರೀಸೆಂಟ್ ಆಗಿ ಮಾಡಿರ್ಬೋದು. ರಘು ಅಂಡ್ ಪವನ್ ಹೆಲ್ಪ್ಡ್ ದೇರ್ ಫ್ರೆಂಡ್. ಸೊ V2 ಫಾರ್ಮ್ ಇದು ತುಂಬಾ ಸಿಂಪಲ್ ಫಾರ್ಮುಲಾ. ಸೊ ಇದನ್ನ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿ. ಹಳೆ ವಿಡಿಯೋಗಳನ್ನು ಇದೆಲ್ಲ ಆಕ್ಚುಲಿ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೇನೆ ನಿಮಗೆ ಬರೋದು. ಬರೀ ಫಾರ್ಮುಲಾನ ನೋಡ್ಕೊಂಡು ಹೋದ್ರೆ ನಿಮಗೆ ಬರಲ್ಲ. ನೀವ್ ಯಾರು ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ ಫ್ರೆಂಡ್ಸ್ ಯಾರನ್ನಾರು ಒಂದು ಗ್ರೂಪ್ ಮಾಡ್ಕೊಂಡು ಅವರಿಗೂ ವಿಡಿಯೋ ನೋಡಕ್ ಹೇಳಿ, ನೀವು ವಿಡಿಯೋ ನೋಡಿ, ನೀವಿಬ್ರು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದು ಬರುತ್ತೆ. ಇಲ್ಲ ಅಂದ್ರೆ ಏನಾಗ್ಬಿಡತ್ತೆ, ಸೊ ಮರ್ತ್ ಹೋಗ್ತಾ ಹೋಗುತ್ತೆ. ಹಂಗಾಗಿ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡ್ಬೇಕು.